ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಿನ ನೋಡಿ ಪರಿಚಯ ಓಕೆ ಒಂದು 5 ವರ್ಷ ಆದ್ರೂ. ವೆಲ್ಕಮ್ ಗಾಯ್ಸ್. ಇವತ್ತಿನ ಲಾಗ್ ಏನಪ್ಪ ಅಂತಂತಂದರೆ ನಾವು ಇವತ್ತು ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಬಂದಿದ್ದೀವಿ. ಲಾಗ್ ಟಾಪಿಕ್ ಏನಪ್ಪ ಅಂತಂದರೆ ಇಷ್ಟೇ, ಲವ್ ಅಂದರೆ ಏನು, ಒಬ್ಬ ಅನ್ನನ್ ಪರ್ಸನ್ ಹತ್ರ ತಿಳ್ಕೊಳೋದು. ನಮಗೆ ಗೊತ್ತಿರೋದಕ್ಕಿಂತ ಎಕ್ಸ್ಟ್ರಾ ತಿಳ್ಕೊಬೋದೇನಂತ ನೋಡೋಣ, ಬನ್ನಿ ಹೋಗೋಣ. ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ ಗುಟ್ಟು ಬಲ್ಲೆನು ನಾನು. ಗೈಸ್, ಅವಾಗಲಿಂದ ನೋಡ್ತಾನೆ ಇದ್ದೀನಿ, ಯಾರು ಅಷ್ಟೊಂದು ಇಂಟ್ರೆಸ್ಟಿಂಗ್ ಯಾರು ಕಾಣ್ತಿಲ್ಲ. ಕಂಡು ಕ್ಯಾಮ್ರಾ ನೋಡಿದರೆ ಅದೇ ಓಡೋಗ್ತಾರೆ. ಏನು ಮಾಡೋದು, ತುಂಬ ಕಷ್ಟ ಆಗ್ತಿದೆ ಗೈಸ್. ಇದು ಈ ಟಾಪಿಕ್ ಹಿಡ್ಕೊಂಡು ಕೇಳಬೇಕಂತಂದರೆ ಇದೇ ನಮ್ಮ ಬೆಂಗಳೂರು ಮೈಸೂರಲ್ಲೆಲ್ಲ ಬಂದ್ಬಿಟ್ಟು ನಿಂತ್ಕೊಂಡು ಮಾತಾಡ್ತಾಯಿದ್ರು. ಸ್ವಲ್ಪ ಬೇಜಾರಾಗ್ತಿದೆ. ಎಕ್ಸ್ಕ್ಯೂಸ್ ಮೀ, ನಾವು ಯೂಟ್ಯೂಬಲ್ಲಿ ಕಂಟೆಂಟ್ ಮಾಡ್ತಾಯಿದ್ದೀವಿ. ಒಂದು ಟಾಪಿಕ್ ಇಟ್ಕೊಂಡು ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ಬೋದಾ ನೀವು? ಅಂದರೆ ನಾನು ಒಂದು ಟಾಪಿಕ್ ಹೇಳ್ತೀನಿ, ಅದ್ರ ಬಗ್ಗೆ ಏನು ಗೊತ್ತು ಹೇಳ್ತೀರಾ ನೀವು? ಒಂದು ಟಾಪಿಕ್ ಹೇಳ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತು, ನಿಮ್ಮ ಫ್ರೆಂಡ್ಸ್ ಜನರಲ್ ಆಗಿ ಏನು ನಡೆದಿರ್ಬೋದು. ಫ್ರೆಂಡ್ ಲವ್ ಅಂದರೆ ಏನು ನಿಮ್ಮ ಪ್ರಕಾರ? ಇಟ್ಕೊಳ್ಳಿ, ಮೈಕ್ ಇಟ್ಕೊಳ್ಳಿ, ಏನಾದರೂ ಹೇಳಿ. ನಿಮ್ಗೆ ಏನು ಗೊತ್ತಿದೆಯೋ, ಬ್ರೇಕಪ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ನಿಮಗೆ ಏನು ಗೊತ್ತಿದೆ ಅದನ್ನ ಹೇಳಿ. ಹೇಳ್ತೀನಿ. ಏನು ಗೊತ್ತಿದೆಯೋ ಹೇಳಿ. ಬ್ರೇಕಪ್ ಆಗಿರ್ಬೋದು, ಹೆಂಗಾಗಿರ್ಬೋದು ಅಂದರೆ ಅವ್ರ ಹೆಸರಲ್ಲಿ ಹೇಳಕ್ಕೆ ಹೋಗ್ಬಿಡಿ. ಯಾವ ಥರ ಇಲ್ಲೇ ಇದೆ ನಿಮ್ಮ ಓಕೆ ಹೇಳಿ, ಏನು ಹೇಳ್ಬೋದು? ಅವ್ರ ಕೈಗೆ ಕೊಡಿ, ಹೇಳ್ತಾರೆ ಬೇಕಾದ್ರೆ. ಏನಿಲ್ಲ, ಹೆಂಗ್ ಲವ್ ಮಾಡಿದ್ರಿ, ಯಾವ ಥರ ಆ ಫೀಲ್ ಹುಡುತ್ತಂತ ಹೇಳಿ. ನಮ್ಮದು ಮೊಳಕಾಲ್ಮೂರು. ಓಕೆ. ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಓಕೆ. ರಾಯಪುರ ಅಂತ. ನಾವು ಆಟೋ ಓಡಿಸಿದ್ವಿ ಡೈಲಿ. ಆಟೋ ಓಡಿಸ್ತಿದ್ರಾ? ಈ ಹುಡುಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದಿನ ನೋಡಿ ಪರಿಚಯ ಆದ್ಲು. ಓಕೆ. ಒಂದು 5 ವರ್ಷ ಆದ್ರೂ ಕೂಡ ಅವ್ರ ಮನೇಲಿ ಒಪ್ಸಿ ಇವಾಗ ಮದುವೆ ಆಗಕ್ಕೆ ರೆಡಿ ಇದ್ದೀವಿ. ಎರಡು ಕಡೆ ಒಪ್ಪಿದಾರ? 2 ಕಡೆ ಒಪ್ಪಿದ್ದಾರೆ. ಒಂದೇ 1 ಅವರ್ ಅಲ್ಲಿ ಫ್ರೆಶ್ ಆದ ನಂತರ ಫೋನ್ ನಂಬರ್ ಕೊಟ್ಟಿದ್ರು. ಆ ನಂಬರ್ ಇಂದ ನಾವು ಫುಲ್ ಸ್ಪೀಡ್ ಇದ್ದಾರೆ ಬ್ರದರ್. 5 ವರ್ಷದಿಂದ ಹಂಗೆ ಲವ್ ಮಾಡ್ಕೊಂಡ್ ಬಂದ್ವಿ. 5 ವರ್ಷದಿಂದ? ಇವಾಗ ಮನೇಲೆಲ್ಲ ಒಪ್ಪಿದ್ದಾರೆ. ನೆಕ್ಸ್ಟ್ ಮಂತ್ ನಮ್ಮ ಮದ್ವೆ. ನೆಕ್ಸ್ಟ್ ಮಂತ್. ಹ್ಯಾಪಿ ಮ್ಯಾರೇಜ್ ಲೈಫ್. ನಿಮ್ಗೂ ಅಷ್ಟೇ ಬ್ರದರ್, ಹ್ಯಾಪಿ ಮ್ಯಾರೇಜ್. ಬ್ರೇಕಪ್ ಆದವ್ರಿಗೆ ಏನಾದ್ರು ಅಡ್ವೈಸ್ ಕೊಡ್ಬೋದಾ? ಬ್ರೇಕಪ್ ಆದವ್ರಿಗೆ ಏನ್ ಅಡ್ವೈಸ್ ಕೊಡೋದಂದ್ರೆ, ಪ್ರೀತಿ ತರ ಮಾಡ್ಬೇಕು. ಇವಾಗ ನಮ್ಗೆ ಆ ಪ್ರೀತಿ ಸಿಗ್ಲಿಲ್ಲ ಅಂತೇಳಿ ಅವ್ರಿಗೆ ತೊಂದ್ರೆ ಕೊಡೋದಾಗ್ಲಿ, ಕೈ ಕುಯ್ಕೊಳ್ಳೋದು ಆ ತರ ಇವಾಗ ಎಲ್ಲ ಕರ್ಕೊಂಡೋಗಿ ಆ ತರ ಕೆಟ್ಟದಾಗ ಮಾಡಿ ಅಲ್ಲೇ ಬಿಸಾಕ್ಬಾರ್ದು. ಆ ತರ ಮಾಡಕ್ ಹೋಗ್ಬಾರ್ದು. ರೀಸೆಂಟ್ಲಿ ಆಗಿದೆ. ಅದರಿಂದಾಗ್ಲಿ ನಮಗೂ ಬೇಜಾರಾಗಿದೆ ಸ್ವಲ್ಪ. ಆ ತರ ಮಾಡಿದ್ರೆ ನಮಗೆ ಈ ತರ ಲವ್ ಮಾಡೋರಿಗೆ ನಾವ್ ಕೆಟ್ಟ ಹೆಸರು ಬರುತ್ತೆ. ಲವ್ ತರನೇ ಮಾಡ್ಬೇಕು, ಇನ್ನೊಂದ್ ತರ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಈಗ ಆ ಹುಡುಗಿಗೆ ಇಷ್ಟ ಇದ್ರು, ಹುಡುಗನಿಗೆ ಇಷ್ಟ ಇದ್ರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಲವ್ ಮಾಡ್ಬೇಕು. ಸುಮ್ನೆ ಕಾಟಾಚಾರಕ್ಕೆ ಲವ್ ಮಾಡಿ 2 ದಿನಕ್ಕೆ ಬೇರೆ ಆಗಿ ಆ ತರ ಮಾಡಬಾರ್ದು. ಅದನ್ನ ಲವ್ ಅನ್ನಲ್ಲ, ಆಲ್ಮೋಸ್ಟ್ ಲವ್ ಅಂತಾರೆ. ಇವ್ರು ಹೇಳಿದ್ಲೇನು ತುಂಬಾ ಇಷ್ಟ ಆಯ್ತು ನನಗೂ. ಮತ್ತೇನಾದ್ರು ಹೇಳ್ಬೋದಾ ನಮ್ಮ ಸಬ್ಸ್ಕ್ರೈಬರ್ಸ್ಗಾಗಿರ್ಲಿ, ಫಾಲೋವರ್ಸ್ಗಾಗಿರ್ಲಿ? ಎಲ್ಲರೂ ಚೆನ್ನಾಗಿರ್ರಿ. ಲವ್ ಮಾಡಿದ್ಮೇಲೆ ಅವ್ರನ್ನ ಯಾವತ್ತೂ ಕೈ ಬಿಡ್ಬಾರ್ದು. ಅವ್ರು ಯಾವ ತರನೇ ಇರ್ಲಿ, ಪೂರ ಆಗ್ಲಿ, ಅವ್ರಿಗೆ ಏನೇ ಆಗ್ಲಿ, ಅವ್ರು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಚೆನ್ನಾಗಿದ್ದಾರೆ. ಒಂದ್ಸರಿ ಕಮೆಂಟ್ ಆದ್ಮೇಲೆ ಅವರೇ ನಮ್ ಲೈಫ್ ಲಾಂಗ್ ಸಿಗ್ಬೇಕಂತ ಅನ್ಕೋ. ಹಂಗೆ ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಒಳ್ಳೆ ಚೆನ್ನಾಗಿ ಹೇಳಿದ್ರಿ. ನೀನು ನನ್ನ ಎಷ್ಟು ಮಂತ್ ಆದ್ಮೇಲೆ ಮ್ಯಾರೇಜ್ ಅಂದ್ರಿ? ನೆಕ್ಸ್ಟ್ ಮಂತ್ ಮ್ಯಾರೇಜಾ? 2 ಮನೇಲಿ ಒಪ್ಸಿದ್ದೀರಾ? ಒಂದೇ ಕ್ಯಾಸ್ಟ್ ಅಲ್ವಾ? ಇವಾಗೆಲ್ಲ ಕ್ಯಾಸ್ಟ್ನೆಲ್ಲ ನೋಡ್ತಿರ್ತಾರಲ್ವಾ, ಹಂಗಾಗಿ. ಒಂದೇ ಕ್ಯಾಸ್ಟ್. ನಾವು ಕೂಡಿದರೆ ದುರ್ಗವೇ ಸಗ್ಗ. ಬ್ರದರ್, ನಾವು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ, ಒಂದು ಕಂಟೆಂಟ್ ರಿಟರ್ನ್ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಡ್ಬೋದಾ? ಲವ್ ಅಂದ್ರೆ ಅದ್ರ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆದಂಗೆ ತಗೊಳ್ಳಿ. ಏನಾದರೂ ಹೇಳ್ಬೋದು ನೀವು? ಯಾವುದೇ ರೀತಿ ಲವ್ ಇಲ್ಲ. ಇಲ್ಲ ಹೇಳಿ ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ. ಕ್ಯಾಮ್ರಾ ನೋಡ್ಕೊಂಡು ಹೇಳ್ಬಿಡಿ, ಹಂಗೆ ಹೇಳಿ.
ಏನಿಲ್ಲ ಬ್ರೋ. ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮ ಫ್ರೆಂಡ್ಸ್ ಕಾಲೇಜಲ್ಲಿ ಯಾವ್ದಾದ್ರು ಆಗಿರ್ಬೋದು, ಬ್ರೇಕಪ್ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ಸ್ವಲ್ಪ ಆದ್ರೂ ನಾಲೆಡ್ಜ್ ಇರುತ್ತಲ್ವಾ ನಿಮ್ಗೆ? ಏನಾಗಿರ್ಬೋದು ಇವಾಗಿನ ಯೂತ್ಸಿಗೆ ಏನ್ ಕೊಡ್ಬೋದು ನೀವು? ಅದನ್ನ ಹೇಳ್ಕೊಂಡ್ರೆ ಅವ್ನ ಅಕಸ್ಮಾತ್ ನೋಡಿದ್ರೆ ನನ್ನ ಫ್ರೆಂಡ್ ಅವನ ಹೆಸರು ಹೇಳಕ್ ಹೋಗ್ಬೇಡಿ, ನಾನೇನ್ಕಂತ ಹೇಳಿ. ಇರ್ಲಿ ಬಿಡಿ bro, okay. ಕ್ಯಾಮ್ರಾ ನೋಡ್ಬಿಡಿ ಹೆಂಗೆ ಬೇಡ ಹೇಳ್ಬೋದು. ಬೇಡ ಬೇಡ ಇರ್ಲಿ ಬಿಡಿ. ಹೌದಾ, ನೀವೇನಾದ್ರು ಏನಾದ್ರು ಹೇಳ್ತೀರಾ? ಸರಿ, ಥ್ಯಾಂಕ್ ಯು ಬ್ರೋ. ಮಳೆ ಬರ್ತಿದೆ, ನಾನು ನಮ್ಮ ಅಕ್ಕ ಕಲ್ಲಿಂದಗಡೆ ಬಂದು ಕುತ್ಕೊಂಡಿದ್ದೀವಿ. ಇವಾಗೆಲ್ಲ ಛತ್ರಿ ಹಿಡ್ಕೊಂಡಿದ್ದಾರೆ, ಇಲ್ಲೊಬ್ರು ಹಿಂಗೆ ಕುಂತಿದ್ದಾರೆ. ಮಳೆ ಅಂತೂ ಜೋರಾಗೆ ಬರ್ತಾ ಇದೆ. ಅಪ್ಪ ಇದು ಸಡನ್ ಆಗಿ ಬಂದ್ಬಿಡ್ತು ಮಳೆ. ಮೊಬೈಲ್ ಯಾಕೊಟ್ಟು ಹೋಗಿದ್ದು ಒಳಗೆ ಹಿಡ್ಕೊ. ತುಂಬ ಮಳೆ ಬರ್ತಾ ಇದೆ ಇಲ್ಲಿ ಕೋಟೆಯಲ್ಲಿ. ಇವಾಗ ಆಲ್ಮೋಸ್ಟ್ ಅಲ್ಲಿ ತುಂಬ ಮಳೆ ಬರ್ತಾ ಇದೆ. ಎಲ್ಲಿ ನೋಡಿದ್ರು ಮಳೆ ಮಳೆ ಮಳೆ, ಜಿನಿ ಜಿನಿ ಆದರೂ ಬರ್ತಾ ಇದೆ. ಫುಲ್ ನೆಂದ್ಬಿಟ್ಟಿದ್ದೀವಿ. ಸಾರಿ ಗಣಪ, ಚೇಂಜ್ ಇಲ್ಲ ನನ್ನ ಹತ್ರ. ನಿಮ್ಮ ಕಾಲೇಜ್ ಸ್ಕೂಲ್ಗೆ ಹೋಗ್ತಿಲ್ಲೇನಾ? ಸಂಡೇ ಅಲ್ವಾ? ಸಾರಿ. ಏನು ಓದ್ತಿರೋದು? 7ನೇ ಕ್ಲಾಸಾ? ಏನು ಮಾಡ್ಬೇಕಂತಿದೀಯ ಲೈಫಲ್ಲಿ? ಡಾಕ್ಟ್ರ್ ಆಗ್ಬೇಕಂತಿದೀಯಾ? ಪಪ್ಪ ಮಮ್ಮಿ ಏನು ಮಾಡ್ತಿದ್ದಾರೆ? ನಮ್ಮಮ್ಮ ಇದು ಬ್ಯಾಟ್ರಿ ಕಾರಿಂದ ಅದು ಕೆಟ್ಟೋದ್ರೆ ಅದನ್ನ ರೆಡಿ ಮಾಡ್ತಾರೆ. ಹಂಗಾದ್ರೆ ನೀನು ಚೆನ್ನಾಗಿ ಓದಬೇಕು. ಅಪ್ಪ ಜೊತೆ ನೀನು ಬಂದಿದ್ದೀಯಾ? ಹೇಳಲೇಬೇಕಾ? ಲವ್ ಅನ್ನೋದು ಒಂದು ಎಮೋಷನ್, ಅಮೇಝಿಂಗ್ ಪಾಯಿಂಟ್ ಅಂತಂದ್ರೂ ತಪ್ಪೇನಿಲ್ಲ. ಯಾಕಂದರೆ ಆ ಫೀಲ್ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ. ಸುಮ್ಮನೆ ಬಡಾಯಿ ಕುಚ್ಕೊಂಡು ಏನೇನೋ ಹೇಳ್ತಾ ಇರ್ತಾರಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ರಾಂಗ್.